Hello dear students, welcome back all of you to the physics online class. I am Shweta Kalur here from the Royal Palace PU College Jamkandi. Yes dear students, in the previous video I explained you about what are the fundamental forces present in the nature. In that specially we talked about electromagnetic force and the strong nuclear force and the weak nuclear force with an example where they are used, and these are the fundamental, that means the basic forces in the nature. And in that one point we clearly came to know that the weakest force in the nature is the gravitational force and the strongest force in the nature is the strong nuclear force. Then further when we are continuing with the physics concept, there most of the scientists have given their lot of the contribution to the development of the science, that is physics and the technology. Then today let us talk few of the scientists who have given their great contribution to the development of the physics. ನೋಡಪ್ಪಿ ಇವತ್ತಿನ ಕ್ಲಾಸ್ದಲ್ಲಿ ನಾ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಬಹಳಷ್ಟು ಬೇರೆ ಬೇರೆ ವಿಜ್ಞಾನಿಗಳು ನಮ್ಮ ಫಿಸಿಕ್ಸನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅದನ್ನು ಹೆಚ್ಚಿನ ಟೆಕ್ನಾಲಜಿಯನ್ನು ಹೊಂದಲಿಕ್ಕೆ ಸೊ ಇಲ್ಲಿ ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇವತ್ತಿನ ದಿನ ಎದ್ರ ಬಗ್ಗೆ ಕಲಿಯೋಣಂದ್ರೆ ಆ ಸೈಂಟಿಸ್ಟ್ಗಳ ಹೆಸರೇನು, ಅವರು ನಮ್ಮ ಫಿಸಿಕ್ಸಿಗೆ ಅಥವಾ ಟೋಟಲ್ ಸೈನ್ಸಿಗೆ ಯಾವ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ, ಯಾವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಲಿತಾ ಹೋಗೋನು. ಯಾಕಂದ್ರೆ ಈ ಒಂದು ಕಾನ್ಸೆಪ್ಟದ ಮೇಲೆ ಲಾಸ್ಟ್ ಒಂದು 2 ಇಯರ್ಸ್ದಲ್ಲಿ 1 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ, ನೇಮ್ ದ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಹೂ ಇನ್ವೆಂಟೆಡ್ ಡ್ಯಾಶ್ ಡ್ಯಾಶ್. ಸೊ ಅಂದ್ರೆ ಆ ಒಂದು ಬೇರೆ ಬೇರೆ ಇನ್ವೆನ್ಷನ್ಗೆ ಬೇರೆ ಬೇರೆ ಸೈಂಟಿಸ್ಟ್ಗಳ ಹೆಸರಿನಲ್ಲಿ ಕೊಡಲಾಗತ್ತೆ. ಓಕೆ, ಹಾಗಿದ್ರೆ ಫ್ಯೂ ಆಫ್ ದ ಸೈಂಟಿಸ್ಟ್ ಹೂ ರಿಪೀಟೆಡ್ಲಿ ಮೀನ್ಸ್ ಹೂಸ್ ನೇಮ್ ಈಸ್ ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಅವರ್ ಸೊ ಫಸ್ಟ್ PU ಥಿಯರಿ ಎನ್ಯುವಲ್, ಲೆಟ್ ಅಸ್ ಡಿಸ್ಕಸ್ ಹಿಯರ್. ಮೆನಿ ಆರ್ ದೇರ್. ನೋಡ್ರಿ ಇದ್ರೊಳಗೆ ಸೈಂಟಿಸ್ಟ್ಗಳ ಹೆಸರು ಅಂದ್ರೆ ಇನ್ನೂ ಅನೇಕರು ಇದ್ದಾರೆ, ಬಟ್ ಕೆಲವೊಂದು ಸೈಂಟಿಸ್ಟ್ಗಳು ಬಹಳಷ್ಟು ಗ್ರೇಟ್ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಅವರನ್ನು ನಾವಿಲ್ಲಿ ಏನು ಮಾಡೋಣ, ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ದೆನ್ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ our Indian scientist, the great scientist Sir C.V. Raman. He given the contribution of inelastic scattering of the light. Molecular scattering ಅನ್ಬೋದು, inelastic scattering of a light ಅಂತ ಹೇಳ್ಬೋದು. So suppose question ಅನ್ನ name the scientist who given or who discovered inelastic scattering of the light in the solution, means the name should come Sir C.V. Raman. Remember this point. Okay, then the next one repeatedly asked question, that is J.J. Thomson. J.J. Thomson. ಎಸ್, ನಿಮಗೂ ಗೊತ್ತದ J.J. ಥಾಮ್ಸನ್ ಅವರು ಯಾವ ಒಂದು ಕಾಂಟ್ರಿಬ್ಯೂಷನ್ ಏನನ್ನ ಡಿಸ್ಕವರಿ ಮಾಡಿದ್ರಪ್ಪ, ಇಲೆಕ್ಟ್ರಾನ್ಗಳನ್ನು ಡಿಸ್ಕವರಿ ಮಾಡಿದ್ರು. ಹಿ ಕಂಟ್ರಿಬ್ಯೂಟೆಡ್ ಆರ್ ದ ಡಿಸ್ಕವರ್ಡ್ ಇಲೆಕ್ಟ್ರಾನ್, ರೈಟ್. ದೆನ್ ದ ನೆಕ್ಸ್ಟ್ ಒನ್ ಜೇಮ್ಸ್ ಚಾಡ್ವಿಕ್. ಜೇಮ್ಸ್ ಚಾಡ್ವಿಕ್. ವಾಟ್ ಹಿ ಡಿಸ್ಕವರ್ಡ್? ಜೇಮ್ಸ್ ಚಾಡ್ವಿಕ್ ಅನ್ನುವಂತಹ ಸೈಂಟಿಸ್ಟು ಏನನ್ನ ಡಿಸ್ಕವರಿ ಮಾಡಿದ್ರು ಅಂದರೆ ನ್ಯೂಟ್ರಾನ್ಗಳನ್ನು ಡಿಸ್ಕವರಿ ಮಾಡಿದ್ರು. ನೆನಪಿನಲ್ಲಿ ಇರಬೇಕು. ಎಸ್, ದೆನ್ ನೆಕ್ಸ್ಟ್ ಸೈಂಟಿಸ್ಟ್ ಈಸ್ ವಿಲಿಯಂ ರಾಂಟ್ಜನ್. ವಿಲಿಯಂ ರಾಂಟ್ಜನ್. Yes, have you heard the word Rontgen? ರಾಂಟ್ಜನ್, ವಿಲಿಯಂ ರಾಂಟ್ಜನ್ ಎದ್ರ ಬಗ್ಗೆ ಹೇಳಿದ್ರು ಅಂದ್ರೆ, ಏನನ್ನ ಡಿಸ್ಕವರಿ ಮಾಡಿದ್ರು ಅಂದ್ರೆ ಎಕ್ಸ್ ರೇಸ್ಗಳನ್ನು. ನೋಡ್ಬೋದು ಇವತ್ತಿನ ದಿನಗಳಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯ್ತಪ್ಪ, ಫ್ರ್ಯಾಕ್ಚರ್ ಆಯಿತು ಅಂದ್ರೆ ಫಸ್ಟ್ ನಾವು ಹಾಸ್ಪಿಟಲಿಗೆ ಹೋದಾಗ ಅವ್ರು ಏನು ಹೇಳ್ತಾರೆ, ಎಕ್ಸ್ರೇ ಫೋಟೋಗ್ರಾಫ್ ಮಾಡ್ಕೊಂಡು ಬರ್ರಿ, ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ, ಹೌದಾ? ಹಾಗಿದ್ರೆ ಆ ಎಕ್ಸ್ರೇಸ್ಗಳನ್ನು ಡಿಸ್ಕವರಿ ಮಾಡಿದಂಥ ಸೈಂಟಿಸ್ಟ್ ಯಾರ್ರಿ? ವಿಲಿಯಂ ರಾಂಟ್ಜನ್. ಓಕೆ, ದೆನ್ ನೆಕ್ಸ್ಟ್ ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ ಏನು ಮಾಡಿದ್ರಿ ಸರ್ ಐಸಾಕ್ ನ್ಯೂಟನ್? He explained, he discovered the gravitation, law of
law of gravitation. He contributed the law of gravitation, laws of motion. Yes, laws of motion. It was explained and contributed by Sir Isaac Newton only. Yes. Then next let us move to the Einstein, Albert Einstein. ಎಸ್ ಅಲ್ಬರ್ಟ್ ಐನ್ಸ್ಟೀನ್ ಅವ್ರ ಬಗ್ಗೆ ಕೇಳಿರ್ಬೋದು. ಹಾಗಿದ್ರೆ ಐನ್ಸ್ಟೀನ್ ಅವರು ಏನನ್ನ ಡಿಸ್ಕವರಿ ಮಾಡಿದ್ರಪ್ಪ ಅಂದರೆ ಹಿ ಎಕ್ಸ್ಪ್ಲೇನ್ಡ್ ದ ಥೇರಿ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಥೇರಿ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಎಸ್, and Einstein also explained about theory of relativity. Theory of relativity. Okay, theory of relativity ಬಗ್ಗೆನೂ ಕೂಡ ಸೊ ಐನ್ಸ್ಟೀನ್ ಅವರು ನಮ್ಗೆ ಏನು ಮಾಡಿದ್ದಾರೆ, ತಿಳಿಸಿ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಮ್ಯಾಕ್ಸ್ವೆಲ್. Maxwell explained about the electromagnetic theory. Maxwell ಅವರು ಎದ್ರ ಬಗ್ಗೆ ಹೇಳ್ತಾರ್ರಿ? electromagnetic theory ಬಗ್ಗೆ ಹೇಳ್ತಾರ. electromagnetic theory. ಆ್ಯಂಡ್ ಆಲ್ಸೋ ಮ್ಯಾಕ್ಸ್ವೆಲ್ ಮತ್ತೆ ಏನನ್ನು ಹೇಳ್ತಾರಂದ್ರ ಲೈಟ್ ಈಸ್ ಆ್ಯನ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತಾರ. ಅಂದ್ರ ಬೆಳಕು ಒಂದು ವಿದ್ಯುತ್ ಕಾಂತೀಯ ತರಂಗ ಅನ್ನೋದ್ರ ಬಗ್ಗೆ ಜೇಮ್ಸ್ ಮ್ಯಾಕ್ಸ್ವೆಲ್ ಅನ್ನುವಂಥ ಸೈಂಟಿಸ್ಟು ನಮಗೆ ತಿಳಿಸ್ಕೊಡ್ತಾರ. ಲೈಟ್ ಈಸ್ ಆ್ಯನ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. magnetic wave. Okay, then next Michael Faraday. He explained about electromagnetic induction. That means electric field can produce the magnetic field, and magnetic field changing with respect to the time can also give the electric field. How the electric and magnetic field are induced in a given element, that was explained by the Michael Faraday. So he given the electromagnetic induction theory. Electromagnetic induction. Okay, then next one more we can take, that is Rutherford. Rutherford explained about the nuclear model of atom. ಅಂದ್ರ ಒಂದು ಆಟಮದಲ್ಲಿ ನ್ಯೂಕ್ಲಿಯಸ್ ಐತಿ, ಆ ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ ಅದಾವು, ಅದನ್ನೆಲ್ಲ ನ್ಯೂಕ್ಲಿಯರ್ ಮಾಡೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿದವ್ರು ಯಾರ್ರಿ? ರುದರ್ಫೋರ್ಡ್ ಅನ್ನುವಂತಹ ಸೈಂಟಿಸ್ಟ್. ಓಕೆ, ದೆನ್ ನೇಲ್ ಬೋರ್ ಅಂತ ಬರ್ತಾರೆ. ನೇಲ್ ಬೋರ್ he given this model of the hydrogen atom. That is atomic model. ಹೈಡ್ರೋಜನ್ದಲ್ಲಿ
ಸೊ ಯಾವ ರೀತಿಯಾಗಿ ಅಟೋಮಿಕ್ ನೇಲ್ಸ್, ಬೋರ್ಸ್ ಪಾಸ್ಟುಲೇಟ್ಸ್, ಬೋರ್ಸ್ ಥಿಯರಿ ಆಫ್ ಆಟಮ್ ಆ್ಯಂಡ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಅಲ್ಲಿ ಹೈಡ್ರೋಜನ್ನಿಗೆ ಯಾವ ರೀತಿ ಸೊ ಆರ್ಬಿಟ್ಸ್ಗಳಿರ್ತಾವೆ ಆ್ಯಂಡ್ ಸಿರೀಸ್ಗಳಿರ್ತಾವೆ, ಎಕ್ಸೈಟೇಷನ್, ಅವೆಲ್ಲದ್ರ ಬಗ್ಗೆ ಏನು ಮಾಡ್ತಾರೆ ನೇಲ್ ಬೋರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್, ಸೊ ದೀಸ್ ಆರ್ ದ few of the important scientists and their contribution to the physics. yes, ಎಲ್ಲವನ್ನು ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಮ್ಯಾಕ್ಸಿಮಮ್ ಏನದ ಯಾವನ್ನ ಹೆಚ್ಚಿಗೆ ಕೇಳು ಪಾಸಿಬಿಲಿಟಿ ಐತಿ ಅವುಗಳನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೀನಿ. ಇನ್ನೂ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ NCERT ಇನ್ನೂ ಬೇರೆ ಬೇರೆ ಸೈಂಟಿಸ್ಟ್ಗಳ ಹೆಸರುಗಳಿದಾವು, ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. Okay, so I hope these are clear. Name of the scientist and their contribution to the physics, right? Then next let us move to the unification of the force. ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನದ ಅಂದ್ರೆ ಯೂನಿಫಿಕೇಶನ್. ಯೂನಿಫಿಕೇಶನ್ ಆಫ್ ಅ ಫೋರ್ಸ್. ವಾಟ್ ಡಸ್ ಇಟ್ ಮೀನ್? ಬಹಳ ಸಿಂಪಲ್ ಅದ. ಯೂನಿಫಿಕೇಶನ್ ಆಫ್ ಫೋರ್ಸ್, ಇಲ್ಲಿವರೆಗೂ 4 ಫೋರ್ಸ್ಗಳನ್ನು ಡಿಫ್ರೆಂಟ್ ಆಗಿ ಕಲ್ತ್ವಿ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಯೂನಿಫಿಕೇಶನ್ ಆಫ್ ಫೋರ್ಸ್ದಲ್ಲಿ ಅಂದ್ರೆ ಒಂದು ಫೋರ್ಸನ್ನು ಇನ್ನೊಂದು ಫೋರ್ಸ್ ಜೊತೆಗೆ ಯುನೈಟ್, ಕಂಬೈನ್ ಮಾಡಿ ಸ್ಟಡಿ ಮಾಡ್ತೀವಿ. ಸೊ ಟೇಕ್ ಒನ್ ಎಕ್ಸಾಂಪಲ್ ಆಫ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಓನ್ಲಿ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, electromagnetic induction, or you can use electromagnetic waves also. Here electric force is one force and the magnetic force is the another force. Electric force and magnetic force we combine together and we are studying about the how that induction is taking place and how the waves are changing. That is nothing but unification of the force. ಅಂದ್ರೆ ಒಂದು ಸ್ಟ್ರಾಂಗ್ ಫೋರ್ಸ್ ಅನ್ನ ಇನ್ನೊಂದು ವೀಕ್ ಫೋರ್ಸ್ ಜೊತೆಗೆ ನಾವು ಕಂಬೈನ್ ಮಾಡಿ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಂತಹ ಒಂದು ಕಾನ್ಸೆಪ್ಟ್ಗೆ ಏನಂತೀವ್ರಿ, ಯೂನಿಫಿಕೇಶನ್ ಆಫ್ ಫೋರ್ಸ್ ಅಂತ ಕರಿತೀವಿ. Yes, just you know about that points. Okay, then moving to the next point, the last bit of the chapter, that is conservation laws. Conservation laws. Conservation laws in nature. ನೇಚರ್ದಲ್ಲಿ ಕೆಲವೊಂದು ಕ್ವಾಂಟಿಟಿಗಳು ಕನ್ಸರ್ವ್ ಆಗ್ತದೆ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸರ್ವೇಷನ್? ಕನ್ಸರ್ವೇಷನ್ ಮೀನ್ಸ್ ಬಿಫೋರ್ ದ ಆಕ್ಷನ್ ಆ್ಯಂಡ್ ಆಫ್ಟರ್ ದ ಆಕ್ಷನ್ ದ ಕ್ವಾಂಟಿಟಿ ಶುಡ್ ರಿಮೈನ್ಸ್ ದ ಚೇಂಜು ಆನ್ ಚೇಂಜು. ನೋಡ್ರಿ, ಫಸ್ಟ್ ಆಕ್ಷನ್ ಆಗ್ಯದ, ಅಸ್ಯೂಮ್ ಇಟ್ ಈಸ್ ಅ ಒನ್ ಕ್ವಾಂಟಿಟಿ ಆಬ್ಜೆಕ್ಟ್ ಅದ, ಇದ್ರ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದೆ, ಪುಡಿ ಪುಡಿ ಆಯಿತು. ಮೊದಲಿಗೆ ಎಷ್ಟು ಮಾಸ್ ಇತ್ತು ಮತ್ತು ಆ್ಯಕ್ಷನ್ ಮಾಡಿದ ಮೇಲೆ ಎಷ್ಟು ಮಾಸ್ ಇರುತ್ತೆ, ಎರಡು ಏನು ಉಳಿಬೇಕು, ಸೇಮ್ ಉಳಿಬೇಕು. ದ ಕ್ವಾಂಟಿಟಿ ರಿಮೇನ್ಸ್ ದ ಸೇಮ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಆ್ಯಕ್ಷನ್ ಆರ್ ಆಫ್ಟರ್ ದ process, then such a condition we call as the conservation. ಅದನ್ನೇನಂತೀವ್ರಿ, ಕನ್ಸರ್ವೇಷನ್ ಅಂತ ಕರಿತೀವಿ. ಹಾಗಿದ್ರೆ ನೇಚರ್ದಲ್ಲಿ ಬಹಳಷ್ಟು ಕ್ವಾಂಟಿಟಿಗಳು ಏನಾಗ್ತಿರ್ತಾವೆ ಅಂದ್ರೆ ಪ್ರೊಸೆಸ್ ಆಗುವ ಟೈಮಲ್ಲಿ ಎಷ್ಟೇ ಇದನ್ನ ಇದ್ರೂ ಕೂಡ, ಆ್ಯಕ್ಷನ್ ಆಯಿದ್ರು ಅಥವಾ ರಿಯಾಕ್ಷನ್ ಆದರೂ ಕೂಡ ಅವು ಕನ್ಸರ್ವ್ ಆಗಿನ ಉಳಿತಾವು. ಹಾಗಿದ್ರೆ ಯಾವ್ಯಾವ ಆಗ್ತಾವಪ್ಪ? ಮಾಸ್ ವಿಲ್ ಬಿ ಕನ್ಸರ್ವ್ಡ್ ಇನ್ ದ ಆ್ಯಕ್ಷನ್, and next the energy is conserved, then both mass and energy will be conserved, charge is conserved, and linear momentum is conserved, angular momentum is conserved. That is why related to the conservation of every quantity, in the nature we are studying about certain laws. They are only called as the conservative laws. So first one, what is there? Conservation of mass. Conservation of mass, or it can also be given as law of conservation of mass. ನೋಡ್ರಿ, ಕನ್ಸರ್ವೇಷನ್ ಆಫ್ ಮಾಸ್ ಅಂತಲೂ ಕರಿಬಹುದು, ಇಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಲೂ ಕರಿಬಹುದು. ಹಾಗಿದ್ರೆ ಇದು ನನಗೇನು ತಿಳಿಸ್ಕೊಡುತ್ತಪ್ಪ? ಆ್ಯಕ್ಚುಲಿ ನಿಮಗೆ ಒಮ್ಮೆ ಆ್ಯನ್ಯುವಲ್ಗೆ ಇದನ್ನು ಕ್ವಶನ್ ಕೇಳಿದ್ದೀರಿ ಅಪ್ಪಿ, ಏನಂತ ಹೇಳಿ ಅಂದ್ರೆ, ಮೆನ್ಷನ್ ಎನಿ ಟು ಕನ್ಸರ್ವೇಟಿವ್ ಲಾಸ್ ಇನ್ ಅ ನೇಚರ್. ಮೆನ್ಷನ್ ಎನಿ ಟು ಕನ್ಸರ್ವೇಟಿವ್ ಲಾಸ್ ಇನ್ ಅ ನೇಚರ್ ಅಂದ್ರೆ ನೇಚರ್ದಲ್ಲಿ ಕನ್ಸರ್ವ್ ಆಗೋ ಯಾವ್ದಾರು ಲಾಗಳ ಹೆಸರನ್ನು ಹೇಳ್ರಿ, ಹೆಸರಿಸಿ. ಮೆನ್ಷನ್ ಅಂದ್ರೂ ಒಂದೇ, ನೇಮ್ ಅಂದ್ರೂ ಒಂದೇ. ಅವಾಗ ನೀವೇನು ಮಾಡ್ಬೇಕ್ರಪ್ಪ? ಬರೀ ಇಲ್ಲಿ ಹೆಸರು ಏನು ಕೊಡ್ತೀವಲ್ಲ ಅದನ್ನಷ್ಟೇ ಬರಿಬೇಕು. ನೋ ನೀಡ್ ಟು ಗಿವ್ ಎನಿ ಸ್ಟೇಟ್ಮೆಂಟ್.
ಯಾವಾಗ ಸ್ಟೇಟ್ ಆ್ಯಂಡ್ ಡಿಫೈನ್ ಅಂದಿರ್ತಾರೆ ನೋಡ್ರಿ, ಅವಾಗ ಮಾತ್ರ ನೀವೇನು ಮಾಡಬೇಕು, ಅದರ ಡೆಫಿನಿಷನನ್ನು ಅಥವಾ ಸ್ಟೇಟ್ಮೆಂಟನ್ನು ಬರಿಬೇಕಾಗತ್ತೆ. Okay, then the first law in the nature is conservation of the mass. Then the second one is, and you should know that idea also, what is that law, conservation of mass? Mass neither be created nor be destroyed, but it can be changed, it can be transferred from one form to the another form. ರಾಶಿಯನ್ನು ನಾವು ನಾಶ ಮಾಡಲಿಕ್ಕೂ ಆಗಲ್ಲ, ಸೃಷ್ಟಿಸೋಕ್ಕೂ ಆಗಲ್ಲ, ಬಟ್ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕಳಿಸ್ಬೋದು. ಎಸ್, ದೆನ್ ದ ಸೆಕೆಂಡ್ ಒನ್ ಈಸ್ ದಿ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ, ವಾಟ್ ಡಸ್ ಇಟ್ ಮೀನ್? ಇದು ಕೂಡ ಹಾಗೆ ಶಕ್ತಿ ಸಂರಕ್ಷಣಾ ನಿಯಮ ಅಂತೀವಿ. ಎಸ್, ಹಿಯರ್ ಆಲ್ಸೋ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಫ್ರಾಮ್ ಒನ್ ಫಾರ್ಮ್ ಟು ದಿ ಅನದರ್ ಫಾರ್ಮ್. ದೆನ್ ನೆಕ್ಸ್ಟ್ ಈಸ್ ದಿ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಎನರ್ಜಿ. ಮಾಸ್ ಆ್ಯಂಡ್ ಎನರ್ಜಿ ಎರಡನ್ನೂ ನಾವು ಮಾಡ್ಬೋದು. ಹಾಗಿದ್ರೆ ಈ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಎನರ್ಜಿಯನ್ನು ಯಾರು ಹೇಳಿದ್ರಪ್ಪ ಅಂದ್ರೆ, ಐನ್ಸ್ಟೀನ್ ಅವರು ತಮ್ಮ ಫಾರ್ಮುಲಾದ ಪ್ರಕಾರ ಹೇಳಿದರು. E is equal to mc², ವೇರ್ E is the energy, m is the mass, c is the velocity of the light. Then what he explained, the energy can be converted into the mass and mass can be interconverted into the energy. Yes, that was explained as the conservation of the mass energy, right? Then next law is conservation of charge. Conservation of charge ಅಂದರೆ ಚಾರ್ಜನ್ನು ಕೂಡ ನಾವು ಏನು ಮಾಡ್ಬೋದು, ಕನ್ಸರ್ವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್. Okay, and the last one is conservation of angular momentum. Angular momentum. These are the laws of the conservation present in the nature. Yes, and what are these laws that will be studying under the respective concept. ಆಯಾ ಚಾಪ್ಟರ್ ಬಂದಾಗ ಅಲ್ಲೇ ಏನು ಮಾಡ್ತೀರಿ, ಸ್ಟಡಿ ಮಾಡ್ತಾ ಹೋಗ್ತೀರಿ. ಓಕೆ, ದೆನ್ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಪಾಯಿಂಟ್ಸ್ ಇನ್ ದಿಸ್ ಚಾಪ್ಟರ್. ಆ್ಯಂಡ್ ರಿಮೆಂಬರ್ ಡಿಯರ್ ಚಿಲ್ಡ್ರನ್, ಹಾರ್ಡ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 2 marks from this chapter. And up to now, what are the points I explained and what are the questions I have told important, you need to practice them. Thank you for watching the video.